ದಿಂದಾಗಿನ ಇವತ್ತು ನಾವು ಓಪನ್ ಮಾರ್ಕೆಟ್ಗೆ ಶರಣ ಅನ್ಬೇಕಾಗಿದೆ. ಇಲ್ಲದಪ್ಪ ಅಂದ್ರೆ ಒಂದು ವೇಳೆ ನೆಹರೂಜಿ ಅವರು ಕಂಡಂತಹ ನೆರಗಟ್ಟಿನಲ್ಲಿ ಏನಾದ್ರು ದೇಶ ರಚನೆ ಆಗಿದ್ರೆ, ಇಲ್ಲಿಯ ಅಧಿಕಾರಶಾಹಿ ಜನ ಎಲ್ಲರೂ ಅವ್ರಿಗೆ ಕೋಆಪ್ರೇಷನ್ ಮಾಡಿದ್ರೆ ನಿಶ್ಚಿತವಾಗಿ ನಮ್ಮಲ್ಲಿ ಓಪನ್ ಮಾರ್ಕೆಟ್ ಬರ್ತಾ ಇರಲಿಲ್ಲ, ಎಲ್ಲ ಯಶಸ್ವಿ ಆಗ್ತಾಯಿತ್ತು. ಪ್ರಾಮಾಣಿಕತೆ ಇಲ್ಲದಕ್ಕಾಗಿ ಲಂಚ್ಗಳಿದ್ದನ್ನು ಹೆಚ್ಚಾಗಿದ್ದಕ್ಕಾಗಿ ಈ ಒಂದು ನೆಹರೂರ ಏನು ಮಿಕ್ಸ್ಡ್ ಎಕನಾಮಿ ಇತ್ತು ಅದು ಫೇಲ್ ಆಯಿತು ಅನ್ನೋದು ಈಗಾಗಲೇ ನಮಗೆಲ್ಲ ಗೊತ್ತಿರುವಂಥ ವಿಷಯ. ಅದೇನೋ ಆಗಲಿ, ಈಗ ಮಾತ್ರ ಪರಿಸ್ಥಿತಿ ಹಿಂಗದ. ಹಳ್ಳಿಗಳ ಉದ್ಧಾರ ಕೇವಲ ಬಾಯಿ ಮಾತಿನಲ್ಲಿ ಲಿಪ್ ಸಿಂಪತಿ ಅಂತೀವಿ ನಾವು, ಅಷ್ಟಾದರೂ ಮತ್ತೇನೂ ಆಗಿಲ್ಲ. ಸಭೆಗಳಂತ ನಡೀತಾನೂ ಇಲ್ಲ. ಮತ್ತು ಅದೇ ಕಾಲ ಆದರ್ಶ ಗ್ರಾಮನು ಎಲ್ಲಿ ಹುಡುಕಿದ್ರು ಸಿಗುವುದಿಲ್ಲ ಅನ್ನೋಂಥ ಮಾತು. ಮತ್ತು ಶೌಚಾಲಯಗಳ ಬಗ್ಗೆ ಮಾತಾಗಿದ್ರಿ, ಶೌಚಾಲಯಗಳು ಅದಾವ, ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಆ ಉಪಯೋಗ ಇಲ್ಲ ಅನ್ನುವಂಗೆ. ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ, ನೀರಿನ ವ್ಯವಸ್ಥೆ ಮಾಡ್ಲಿಕ್ಕಂದ್ರೆ ಶೌಚಾಲಯ ತೊಗೊಂಡು ಏನಾಗೋದದ್ರಿ. ಅನೇಕ ಹಳ್ಳಿಗಳಲ್ಲಿ ಇಡೀ ದೇಶ ತುಂಬ ಅವು ಏನೋ ಅದರಲ್ಲೇ ಕೊಳ್ಳಂತೀವಿ ನಾವು ಈ ಕಡೆ ಭಾಗದಾಗ, ಅಂದ್ರೆ ಸಗಣಿಯ ಗೊಬ್ಬರ ತಯಾರು ಮಾಡಿದಂಥದ್ದನ್ನು ಅದನ್ನ ಇಡೋ ಸಲುವಾಗಿಯೋ ಮತ್ತೊಂದು ಇಡೋ ಸಲುವಾಗಿಯೋ ಅವುಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲ ಕೆಲವೊಂದು ಭಾಗದಾಗಿ ಹೋಗಿಬಿಟ್ಟಿದ್ದಾವೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಅಟರ್ಲಿ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಈ ಯೋಜನೆಗಳು ಪುಸ್ತಕದಲ್ಲೇ ಅಥವಾ ನಮ್ಮ ಗ್ರಾಮಾಭಿವೃದ್ಧಿ ಅಂದರೆ ಗ್ರಾಮ ಪಂಚಾಯತಿ ಪುಸ್ತಕದಲ್ಲಿದ್ದಾವೆ. ಅದರಲ್ಲಿ ವಾಸ್ತವವಾಗಿ ಹೋಗಿ ನೋಡಿದಾಗ ಅವು ಸಿಗೋದು ಭಾಳ ಕಷ್ಟ ಅಂಥೇಳಿ ಎಲ್ಲರಿಗೂ ಮನವರಿಕೆ ಆಗ್ಯದ. ಮತ್ತು ಆದರ್ಶ ಗ್ರಾಮ ಏನದಲ್ಲ ಅದು ಒಂದು ಕನಸಪ್ಪ. ಯಾರೂ ಸಂಸದರು ಒಂದು ಆದರ್ಶ ಗ್ರಾಮ ನಾವು ತಯಾರು ಮಾಡಿದ್ವಿ. ಸ್ವತಃ ಮೋದಿಯವರ ಬನಾರಸ್ದಲ್ಲಿ ಒಂದು ಆದರ್ಶ ಗ್ರಾಮ ಆಗಿಲ್ಲ ಅನ್ನೋ ರಿಪೋರ್ಟ್ಸು ಇದ್ದಾವೆ. ಎಲ್ಲ ನೆಲೆಯಲ್ಲೇ ಈ ದಿಶಾ ಅನ್ನುತ್ತಿರುವಂಥ ಒಂದು ಏನು ಕಾರ್ಯಕ್ರಮ ಮಾಡಿದರು, ಗ್ರಾಮಾಭಿವೃದ್ಧಿ ಮಾಡಬೇಕಪ್ಪ ಅಂತೇಳಿ, ಅದು ಯಶಸ್ವಿಯಾಗಿಲ್ಲ ಅನ್ನೋದು ನಮ್ಮ ಸಂಸದೀಯ ಸ್ಥಾಯಿ ಸಮಿತಿಯ ಮಾತು. ಅದ್ರ ಬಗ್ಗೆ ಅತೃಪ್ತಿ ಅದು. ಇನ್ನು ಮುಂದಾದ್ರೂ ಏನು ಚೇಂಜ್ ಮಾಡ್ಬೋದಾ, ಡೆವಲಪ್ಮೆಂಟ್ ಮಾಡ್ಬೋದಾ, ನೋಡೋಣ ಕಾದು ಏನೇನಾಗ್ತದೆ ಅಂತ ಹೇಳ್ತಾ, ಇದು ಏನಪ್ಪ ಅಂದ್ರೆ ದಿಶಾ ಅಥವಾ ನಮ್ಮ ಗ್ರಾಮೀಣಾಭಿವೃದ್ಧಿ ಕುರಿತು ಒಂದೆರಡು ಮಾತು ಇನ್ನೂ ಅನೇಕ ಇದ್ದಾವೆ. ಮತ್ತು ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಹೇ ಸೀತಾರಾಮ್ ನ್ಯೂಸ್ ಅರ್ಥಾತ್ H16 ನ್ಯೂಸ್, ಸತ್ಯದ ಕೈಗಳಲ್ಲಿ ವಂದನೆಗಳು.